ಕಷ್ಟ ಅನ್ಸಲ್ಲ. ಪರಮ ಮಿತ್ರ ಇದ್ದಾನ ಅಲ್ಲಿ ನಿನಗೆ. ಡೇಟಾ ಫಾಸ್ಟ್ ಲೈಫ್ ಡೇಟಾ ಇದೆ ನಿಂದಲ್ಲಿ, ಅದನ್ನ ನೀನು ಯೂಸ್ ಮಾಡ್ಕೋಬಹುದು ತಾನೆ. ನಿನ್ನ ಪಾಸ್ಟ್ ಲೈಫ್ ಡೇಟಾ ಇದೆ ನಿನ್ನ ಹತ್ರ, ಅದು ನಿನ್ನೊಂದಿಗೆ ಇದೆ, ನಿನಗೋಸ್ಕರ ಕೆಲಸ ಮಾಡ್ತಾ ಇದೆ. ನೀನು ಅದರ ಕಡೆ ಗಮನ ಕೊಡಲ್ಲ, ನಿನಗೆ ಚಿತ್ತ ಭ್ರಮೆ ಆಗಿದೆ. ಚಿತ್ತ ಭ್ರಮ ಲೋಕದಲ್ಲಿ ಬದುಕೋನಿಗೆ ಯಾವಾಗ ಮುಂದೆ ಓಡ್ತಾ ಇರ್ತಾನೋ ಅವನಿಗೆ ಹಿಂದಿರೋ ಅವನ ಬಗ್ಗೆ ಅರಿವಿನ ಪ್ರಜ್ಞೆ ಇರಲ್ಲ. ಅರಿವಿನ ಪ್ರಜ್ಞೆ ಇರಲ್ಲ. ಯಾವಾಗ ಅವನಿಗೆ ಅರಿವಿನ ಪ್ರಜ್ಞೆಗಳಿರಲ್ವೋ ಅವಾಗ ಅವನು ಸೋಲು ಒಪ್ಕೋತಾನೆ. ಯಾಕಂದ್ರೆ ಇವನ್ ಡೇಟಾ ಎಲ್ಲಿದೆ? ಹಣ ಬರ್ಬೇಕು ಅಂತ ಕೇಳಿದ್ರೆ 8ನೇ ಮನೆ ಸರಿ ಮಾಡ್ಬೇಕಪ್ಪ, ಹೌದಾ? 2ನೇ ಮನೆಯಲ್ಲಿರುವಂತ ಗ್ರಹ 180 ಡಿಗ್ರಿನಲ್ಲಿ ಎಲ್ಲಿ ನೋಡುತ್ತೆ? ನೋಡುತ್ತಾ? ಇದು ಧನಸ್ಥಾನ ಆಯ್ತು, ಇದು ಅಷ್ಟಮ ಸ್ಥಾನ ಆಯ್ತು, ವ್ಯಾಧಿ. ಇಲ್ಲಿ ರಂಧ್ರ ಇದೆ, ನೀನೇ ಮಾಡಿದ ಕರ್ಮದ ಗಂಟಿದೆ ಅಲ್ಲಿ. ತೀರ್ಸ್ಬೇಕಾ? ಹಾಗೆ ಹೋಗ್ತೀಯ, ತೀರ್ಸ್ಬೇಕಾ? ಬಟ್ ಡೇಟಾ ಇದೆ ನಿಂದಲ್ಲಿ, ನಿನ್ನ ಡೇಟಾ ಇದೆ. ಯಾಕಂತ ಕೇಳಿದ್ರೆ ಇದು ಭಾಗ್ಯಸ್ಥಾನದಿಂದ ಹಿಂದಿನ ಮನೆ, ವ್ಯಯಸ್ಥಾನ. ಲೆಕ್ಕ ಇದೆ ತಾನೆ. ಇದು ಭಾಗ್ಯಸ್ಥಾನದ ಹಿಂದಿನ ಮನೆ, ಸರಿ ಇದೆಯಾ? ನಿಂದ ಕರ್ಮನ ಅಂದ್ರೆ ನಿನ್ ಡೇಟಾ ಇದೆ ಅಲ್ಲಿ ಅಂದಂಗ ಆಯ್ತು. ನಿನ್ ಹಿಂದೆ ಏನ್ ಮಾಡಿದೀಯೋ, ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಹಿಂದೆ ಇರೋದ್ ಬಿಟ್ಟು ತಾನೇ ನೀನ್ ಹೋಗ್ಬೇಕು. ಹಿಂದೆ ನೀನ್ ಏನ್ ಮಾಡಿದೀಯ ಅನ್ನೋಂಥದ್ರ ಲೆಕ್ಕ ಇಲ್ಲಿದೆಯಾ? ಅವನು ನಿನ್ನ ಜೊತೆಲೇ ಇದ್ದಾನೆ, ನಿನಗೋಸ್ಕರ ಇದ್ದಾನೆ. ನೀನ್ ಅವನ್ ಕೇರ್ ಮಾಡಲ್ಲ, ನೀನ್ ಮುಂದಕ್ಕೆ ಹೋಗ್ತಾ ಇದ್ದೆ. ಹಣ ಬರ್ಬೋದಾ? ಅಲ್ಲ, ಅವನ್ ಹೊಡಿಯಲ್ಲ, ಅವನ್ ಪ್ರಯತ್ನ ಮಾಡ್ತಾನೆ. ನೀನ್ ಅದನ್ನ ತಗೊಂಡಿಲ್ಲ ಅಂದ್ರೆ ಅವ್ನ್ ನಿನ್ ಕರ್ಮ, ಅದು ಅವನೇನ್ ಮಾಡಕ್ಕಾಗತ್ತೆ, ಅದಕ್ಕೆ ಬಿಟ್ಬಿಡ್ತಾನೆ. ಅದರಿಂದ ಏನಾಗತ್ತೆ ಅನ್ನುವಂಥದ್ದನ್ನೇ ನೋಡೋಣ ಇವಾಗ, ಅಲ್ವಾ? ಓಕೆ, ನೋಡು ಆಟ ಎಷ್ಟು ಚೆನ್ನಾಗಿದೆ ಇದು ಅಂತ ಕೇಳಿದ್ರೆ, ಈ ನವತಾರ ಚಕ್ರವನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಈ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗೋದಿದೆಯಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ. ಹೌದು, ನಿನ್ ಸಿಸ್ಟಮ್, ಇದು ಸಿಸ್ಟಮ್ ಜನರೇಟ್ ಆಗ್ಬಿಟ್ಟಿದೆ ಇದು. ಈಗ ಈ ಜನ್ಮ ತಾರೆ ಅನ್ನುವಂಥದ್ದನ್ನ ಇಲ್ಲಿಡೋಣ. ಸೆಂಟ್ರಲ್ ಇಟ್ಟಿದ್ದೀನಿ ನಾನೀಗ, ಹೌದಾ? ನೆಕ್ಸ್ಟ್ ಸಂಪತ್ತಾರೆ, ಸಂಪತ್ತು. ಅದರ ನೆಕ್ಸ್ಟ್ ವಿಪತ್ತು. ವಿಪತ್ತಾಯ್ತಾ? ಅದರ ನೆಕ್ಸ್ಟ್ ಇಲ್ಲ, ಕ್ಷೇಮ ಅಲ್ವಾ? ಕ್ಷೇಮ ಆಯ್ತು, ಹೌದಾ? ಅದರ ನೆಕ್ಸ್ಟ್ 5ನೇದ್ದು ನೋಡು, 1 2 3 4 5. 5ನೇದ್ದು ಪ್ರತ್ಯಕ್ತಾರೆ ಅಲ್ವಾ? ಪ್ರತ್ಯಕ್ತಾರೆ ಆಯ್ತು. ಪ್ರತ್ಯಕ್ತಾರೆ ಆದ್ಮೇಲೆ ಇಲ್ಲ, ವದ ಬರಲ್ಲ ಇಲ್ಲಿ. ಪ್ರತ್ಯಕ್ತಾರೆ ಆದ್ಮೇಲೆ ಸಾಧಕ ಬರುತ್ತೆ, ಸಾಧಕ ಆದ್ಮೇಲೆ ವದ ಬರುತ್ತೆ. ಅದನ್ನು ಇಲ್ಲೇ ಮುಂದೆ ಬರೆದ್ ಬಿಡ್ತೀನಿ ಫಸ್ಟ್, ಯಾಕಂದ್ರೆ ನಿನ್ಗೆ ಇಲ್ಲಿ ಒಂದ್ಸಾರಿ ತೋರ್ಸ್ಕೊಟ್ಬಿಡ್ತೀನಿ. ಇನ್ನೊಂದ್ಸಾರಿ 6 ಸಾಧಕ, ಸಾಧನ ತಾರೆ ಅಂತ ಸಾಧಕ. 7ನೇದ್ದು ವದ, 8ನೇದ್ದು ಮಿತ್ರ, 9ನೇದು ಪರಮ ಮಿತ್ರ. ಹೌದಾ? ಇದು ಒಂದ್ ಸೈಕಲ್ ಆಯ್ತು. ಇದು ರಹಸ್ಯ ಎಲ್ಲಿದೆ ಅಂತ ಕೇಳಿದ್ರೆ,
ರಾಹು. ಈಗ ಈ ಜನ್ಮ ತಾರೆಯನ್ನ ಬಿಟ್ಬಿಡೋಣ. ಈಗ ಜನ್ಮ ತಾರೆಯಿಂದ 4ನ್ನ ಈ ಕಡೆಗೆ ಇಡೋಣ. ಜನ್ಮ ತಾರೆಯನ್ನ ಮಧ್ಯದಲ್ಲಿಟ್ಟಿದ್ದೀನಿ, 4ನ್ನ ಕೆಳಕಿಡೋಣ. ಇನ್ನು 4 ಇದೆಯಲ್ಲ, ಅದನ್ನ ಉಲ್ಟಾ ಮೇಲಕ್ಕೆ ಎತ್ತೋಣ. ಹಿಂಗೆ ಹ ಈ ಕಡೆಯಿಂದ ಕೌಂಟ್ ಮಾಡೋಣ. ಈ ಕಡೆಯಿಂದ ಕೌಂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಪರಮ ಮಿತ್ರ, ಪರಮ ಮಿತ್ರ, ಮಿತ್ರ, ವದ, ಸಾಧಕ. ಸಾಧನ ತಾರೆ. ಈಗ ಹೇಳು, ಏನಾರು ಆಗುತ್ತ ನೋಡೋಣ. ಸ್ವಲ್ಪ ತಲೆ ಕೆಲಸ ಕೊಡು, ಇಲ್ಲೇ ಇದೆ ಎಲ್ಲ, ನಿನ್ ಡೇಟಾ ಇಲ್ಲಿದೆ, ಕೌಂಟ್ ಮಾಡು. ಪರಮ ಮಿತ್ರ ಎಲ್ಲಿದ್ದಾನೆ ಅಂತ. ಕರೆಕ್ಟ್ ಆಗಿ ತಲೆ ಕೆಲಸ ಕೊಡ್ಬೇಕು ನೀನು. ಯಾವ್ದಾಗತ್ತೆ? ಹೌದು, ಪರಮ ಮಿತ್ರ ತಾರೆ. ಪರಮ ಮಿತ್ರ ತಾರೆ. ಈಗ ರಾಹು ಈ ಕಡೆ ಇದ್ದಾನೆ, ಈ 4ರ ಕಡೆ ರಾಹು ಇದ್ದಾನೆ, ಈ ಕಡೆ ಕೇತು ಇದ್ದಾನೆ. ಇದನ್ನ ಭೌತಿಕ ಅಂತ ಕರಿತೀನಿ ನಾನು, ಇದನ್ನ ಆಧ್ಯಾತ್ಮಿಕ ಅಂತ ಕರಿತೀನಿ. ಆಧ್ಯಾತ್ಮಿಕ. ಯಾವ ಕಡೆ ಹೋಗ್ತೀಯ ಈಗ? ಹೀಗೆ ನೀನ್ ಕ್ಯಾಲ್ಕುಲೇಟ್ ಮಾಡು. ಈಗ ಅದನ್ನ ತಲೆ ಕೆಲಸ ಕೊಡು. ನಾನು ಜಾಸ್ತಿ ಹೇಳಿದ್ರೆ ನೀನು ನಿದ್ದೆ ಬರುತ್ತೆ ತಾನೆ. ನೀನ್ ತಲೆ ಕೆಲಸ ಕೊಡು, ಯಾಕೆ ಬರುತ್ತೆ ನೋಡ್ತೀನಿ ನಾನು. ಇಲ್ಲಿದೆ ನಿಂದು ಡೇಟಾ ಇದೆ ಇಲ್ಲಿ, ನೀನ್ ಹೇಗ್ ಬಳಸ್ಕೋತೀಯ ಇದನ್ನ? ರಿಸಲ್ಟ್ ಇದೆಯಾ? ರಿಸಲ್ಟ್ ಓರಿಯೆಂಟೆಡ್ ಇರ್ಬೇಕು. ಹೇಗ್ ಬಳಸ್ಕೋತೀಯ ನೀನ್ ಅದನ್ನ? ಈಗ ಇವನು ನಿನ್ನ ಮಿತ್ರನಲ್ಲ. ಎಷ್ಟನೇದಿದು? ಅಶ್ವಿನಿ ಆದ್ಮೇಲೆ ಭರಣಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು? ಕೇತು. ಭರಣಿ ನಕ್ಷತ್ರದ ಅಧಿಪತಿ ಯಾರು? ಶುಕ್ರ. ಇದು ಅಗ್ನಿ ತತ್ವ, ಇದು ಜಲತತ್ವ. ಅವನ್ ಮಿತ್ರ ಆಗ್ತಾನ ನಿನ್ಗೆ? ಇವನೇ ದೊಡ್ಡ ರಾಜಕಾರಣಿ. ನೀನು ನಿಯಮಗಳನ್ನ ಮಾಡಕ್ ಬಂದಿದೀಯ, ಅವನು ನಿಯಮವನ್ನು ಮೀರಿ ನಡ್ಕೊಳ್ಳೋನು. ಹೌದಾ? ಅವನ್ ಮಿತ್ರ ಆಗ್ತಾನ? ಅವನ್ ನಿನಗ್ ಕೊಡಲ್ಲ. ಏನ್ ಮಾಡ್ತೀಯ? ನೆಕ್ಸ್ಟ್ ವಿಪತ್ತು. ಇಲ್ಲಿ ನೋಡು, ಏನಾಯ್ತಿದೆ? ಸಂಪತ್ತಾರೆ. ಅಶ್ವಿನಿ ಆದ್ಮೇಲೆ ಭರಣಿ ಆಯ್ತು, ಆಮೇಲೆ ಕೃತಿಕ. ವಿಪತ್ತಾರೆ. ಇವನು ಇಲ್ಲಿ ಮಿತ್ರನಿದ್ದಾನೆ, ಆದ್ರೆ ಅವನ್ ಕತ್ರಿ. ಕತ್ರಿ ಅಂದ್ರೆ ಏನು? ಅವನು ಏನ್ ಕೆಲಸ? ಚಾಕು. ಒಂದು ಚಾಕು ಇದೆ ಅವನ ಹತ್ರ, ಒಂದು ಕತ್ತರಿಸ್ತಾನ ಅವನು. ಅಂದ್ರೆ ಅವನು ಬರ್ನ್ ಮಾಡಿ, ಅವನು ಸುಳ್ಳು ಗಿಳು ಎಲ್ಲ ಅವಕಾಶ ಇಲ್ಲ ಅವನ ಹತ್ರ. ಇವನಿಗೆ ಸುಳ್ಳು ನಡೆಯುತ್ತೆ. ಕೇತುವಿಗೆ ಸುಳ್ಳು ಕೂಡ ನಡೆಯುತ್ತೆ. ಯಾಕಂದ್ರೆ ಅವನು ರಾಹುವಿನಿಂದ 180 ಡಿಗ್ರಿನಲ್ಲೇ ಉಲ್ಟಾನ ತಿರ್ಗೋದು ಅವನು. ಅವನು ಸುಳ್ಳು ಪಳ್ಳು ಎಲ್ಲ ಪ್ರಯೋಗ ಮಾಡ್ತಾನ, ಅವನು ಸೇಮ್ ಡಿಗ್ರಿನಲ್ಲೇನೆ ತಿರುಗ್ತಾನ ಅವನು. ಆದ್ರೆ ರವಿ ಹಂಗಲ್ಲ, ಅವನ ಕತ್ತರಿಸ್ಬಿಡ್ತಾನ ಅದನ್ನ. ಅವನಿಗೆ ಸುಳ್ಳು ಪಳ್ಳ ಎಲ್ಲ ನಡೆಯಲ್ಲ ಅವನಿಗೆ. ಹೇಗ್ ಬ್ಯಾಲೆನ್ಸ್ ಮಾಡ್ತೀಯ ನೀನು? ಎಲ್ಲಿ ಬರ್ಬೋದು ನೀನು? ಏನ್ ಮಾಡಬಹುದು? ಸ್ವಲ್ಪ ಐಡಿಯಾ ಯೂಸ್ ಮಾಡು ನೋಡೋಣ.
ಬರ್ಲಿಲ್ಲ. ಕೊನೆದ್ರಲ್ಲಿ ಯಾವ್ಯಾವ ನಕ್ಷತ್ರ ಇದೆ ಇಲ್ಲಿ? ಹೌದಾ? ಅಶ್ವಿನಿ ಹಿಂದೆ ಯಾವ್ದು ಬರುತ್ತೆ? ಮತ್ತೇನ್ ಬರ್ದಿದ್ದೀನಿ ನಾನು ಅಲ್ಲಿ? ಮತ್ತೆ ಇಲ್ಲೇನ್ ಬರ್ದಿದ್ದೆ? ಆಶ್ಲೇಷ ಬರ್ದಿದ್ದೀನಿ ನಾನು ಇಲ್ಲಿ. ಇದು ನಿನ್ನ ಚಿತ್ತ ಭ್ರಮೆ. ಇದು ನೀನು ಓಡ್ತಾ ಇದ್ದೀಯಾ ಮುಂದಕ್ಕೆ. ಹಿಂದಿದ್ದವನು ನಿನಗೆ ಹೇಳ್ತಾ ಇದ್ದಾನ, ಅವನು ನಿನ್ನ ಪರಮ ಮಿತ್ರ ಇದ್ದಾನಲ್ಲ ರೇವತಿ ನಕ್ಷತ್ರ, ಅವನ ಹತ್ರ ಇಲ್ಲದೆ ಇರೋ ಡೇಟಾ ಇವನ ಹತ್ರ ಇದೆಯಾ? 26 ನಕ್ಷತ್ರಗಳನ್ನ ದಾಟಿ 27ನೇ ನಕ್ಷತ್ರಕ್ಕೆ ಹೋಗಿರೋನು ಅವ್ನ್ ಕೊನೆ ಸ್ಟೇಜ್ ಅಲ್ಲಿ ಇದ್ದಾನೆ. ನೀನ್ ಅವನ್ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀಯಾ, ಇವನ್ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀಯಾ? ಮತ್ ಪರಮಮಿತ್ರ ಎಲ್ಲಿದ್ದಾನೆ? ಇಲ್ಲಿದ್ದಾನ ಅಲ್ಲಿದ್ದಾನ? ನಿನ್ಗೆ ಎಲ್ಲ ಮೂರಕ್ಕೂ ಒಬ್ನೇ ಅಧಿಪತಿ ತಾನೆ ಅವನು. ಹೌದಾ? ನೀನೇನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ಸಂಪತ್ತಿಗೆ ಓಡ್ತಾ ಇದೀಯ. ಸಂಪತ್ತಿಗೆ ಓಡ್ತಾ ಇರೋದು. ಯಾರ ಅವಳು ಸಂಪತ್ತು? ಶುಕ್ರ. ಹುಡುಗಿಯಿಂದ ಓಡ್ತಾ ಇದೀಯ ನೀನು. ಅವಳ ಹತ್ರ ಸಂಪತ್ತಿದೆ, ಓಡ್ತಾ ಇದೀಯ ನೀನು. ನಿನಗೆ ಕೊಡ್ಬೋದ ಅವಳು? ಅವಳು ನಿನ್ನ ಸಂಪತ್ತನ್ನ ಕಿತ್ಕೊಂಡು ಇನ್ನಷ್ಟು ದುಡ್ಡು ಮಾಡ್ಕೋಬೇಕು ಅಂತ ಬಂದಿರೋಳು. ನೀವ್ ಹೇಳೋದ್ ಹೆಂಗೆ ಅಂತಂದ್ರೆ ಹುಡುಗಿ ಹತ್ರ ಓಡ್ಬೇಕು ಅಂತಂದ್ರೆ ನಿಮ್ಮ ಅಪ್ಪನ್ ಕೇಳಪ್ಪ ಅಂತ ಹೇಳ್ತಾ ಇದ್ದೀನಿ ನಾನು ನಿನಗೆ. ಅವ್ಳು ಬಂದೇ ಬರ್ತಾಳೆ. ಎಸ್, ಹುಡುಗಿಯಿಂದ ಓಡ್ಬೇಕು ಅಂತ ಕೇಳಿದ್ರೆ ಫಸ್ಟ್ ನಿಮ್ಮ ಅಪ್ಪನ್ ಕೇಳು. ಅವನು ಹುಡುಗಿನ ಕೇಳಿ ತೀರ್ಮಾನ ತಗೊಳ್ಳಲ್ಲ, ಅವ್ರ ಅಪ್ಪನ್ ಕೇಳಿ ತೀರ್ಮಾನ ತಗೋತಾನೆ ಅಂತ ನಾನು ಹೇಳ್ತೇನೆ. ಸರಿ ಇದೆಯಾ? ನೆಕ್ಸ್ಟ್ ಪರಮ ಮಿತ್ರ ಆಯ್ತು. ಇಲ್ಲಿ ಅವನ್ ಹಿಂದೆ ಬರೋನ್ ಯಾರು? ಮಿತ್ರ. ಇಲ್ಲಿ ಬರೋನ್ ಯಾರು? ವಿಪತ್ತು. ಹುಡುಗಿಯಿಂದ ಹೋದಾಗ ನಿನ್ ಪಾಲಿಗೆ ನೀನ್ ಏನೇನು ಅನ್ಕೊಂಡು ಹೋಗಿದ್ರೆ ವಿಪತ್ತು ಬರುತ್ತಾ? ಹೌದಾ? ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಜಗಳ ಆಗಿದೆಯಪ್ಪ ಅಂತ ಇಟ್ಕೊಳ್ಳೋಣ ಹುಡುಗಿಗೋಸ್ಕರ. ಈಗ ಇವ್ರಪ್ಪ ಸಾಲ್ವ್ ಮಾಡಕ್ ಆಗತ್ತಾ ಪರಮ ಮಿತ್ರ? ಆಗಲ್ಲ. ಅವನ ಮಿತ್ರನ ಹತ್ರ ಹೋಗು. ಯಾಕಂದ್ರೆ ಇವನ ಪರಮ ಮಿತ್ರ. ಹೌದಾ? ಇಲ್ಲಿಗೆ ನಿನ್ನೆ ಇವನ ಜೊತೆಲಿ ನಿನ್ ಸಂಪರ್ಕ ಇತ್ತು ಅಂತ ಕೇಳಿದ್ರೆ ಇವನು ಈ ವಿಪತ್ತನ್ನ ತಪ್ಪಿಸ್ಬೋದಾ? ತಪ್ಪಿಸ್ಬೋದು ತಾನೆ. ನೆಕ್ಸ್ಟ್ ಬರೋದು ಯಾವುದು? ಕ್ಷೇಮ. ಇಲ್ಲಿ ಬರೋದೇನು? ವದ ಅಲ್ವಾ? ಇಲ್ಲಿ ಕ್ಷೇಮ ಇದೆ. ಯಾವಾಗ ಕ್ಷೇಮ ಇದೆ? ವದ ದಾಟಿದ ಮೇಲೆ ಕ್ಷೇಮ ಇದೆ. ವದ ದಾಟಿದ ಮೇಲೆ ಕ್ಷೇಮ ಇದೆ ನಿನಗೆ. ಒಂದ್ ವೇಳೆ ನೀನು ವದ ಇಲ್ಲಿ ವದ ಅಲ್ಲ, ವಿಪತ್ತನ್ನು ದಾಟಿದ ಮೇಲೆ ಕ್ಷೇಮ ಇದೆ ನಿನಗೆ. ವಿಪತ್ತನ್ನ ದಾಟ್ಬೇಕು ಅಂತ ಕೇಳಿದ್ರೆ ನಿನ್ಗೆ ಯಾರ ಸಹಾಯ ಬೇಕು? ಮಿತ್ರನ ಸಹಾಯ ಬೇಕು ಅಲ್ವಾ? ಮಿತ್ರನ ಸಹಾಯ ಅನ್ನುವಂಥದ್ದು ಬೇಕಾಗುತ್ತೆ ನಿನ್ಗೆ. ಈ ಮಿತ್ರನ ಸಹಾಯ ಇದ್ರೆ ನೀನು ವಿಪತ್ತು ದಾಟಿದೆ ಅಂತ ಕೇಳಿದ್ರೆ ನೀನ್ ಅದನ್ನ ತಗೊಂಡ್ ಬಂದಿದೀಯಾ? ಯಾಕಂದ್ರೆ ಹಿಂದೆ ಇವರೆಲ್ಲ ಇದ್ದಾರೆ, ನೀನ್ ತಗೊಂಡ್ ಬಂದಿದೀಯಾ? ಕ್ಷೇಮ ಅನ್ನುವಂಥದ್ದಾಗತ್ತ. ಒಂದು ವೇಳೆ ನೀನ್ ಇದನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗ್ಬಹುದು? ಯೂಸ್ ಮಾಡ್ಕೊಂಡಿಲ್ಲಪ್ಪ, ನೀನು ಹುಡುಗಿ ಕರ್ಕೊಂಡು ಓಡೋಗಿದ್ಯಾ, ನಿಮ್ಮ ಅಪ್ಪನ ಮಾತು ಕೇಳಿಲ್ಲ, ಅವ್ರ ಅಪ್ಪನ ಮಾತು ಕೇಳಿಲ್ಲ, ಯಾರು ಫ್ರೆಂಡ್ಸ್ ಇಲ್ಲ ನಿನ್ಗೆ, ತಗೊಂಡು ಹೋಗಿದೀಯ. ಅವ್ರು ನಿನಗಿಂತ ಬಲಿಷ್ಠವಾಗಿದ್ದಾರೆ. ಅಷ್ಟಕ್ಕೂ ಆ ಹುಡುಗಿ ಬೆನ್ನತ್ತಿದ ಹುಡುಗಿ ಇದೆಯಲ್ಲ, ಅದೇನ್ ಚೆನ್ನಾಗಿದೆ ಅಂತ ನೀನ್ ತಿಳ್ಕೊಂಡಿದ್ಯಾ? ಅದು ಚೆನ್ನಾಗಿಲ್ಲ ಅಂತ ಇಟ್ಕೊ. ಯಾಕಂದ್ರೆ ರಾಹುವಿನಿಂದ ಬಂದಿರುವಂತದ್ದು. ಅವ್ರ ಅಪ್ಪನ ಮಾತು ಕೇಳದೆ ಓಡಿ ಬರೋರು ಎಂತಾರು ಇರ್ತಾರೆ ನಿನ್ಗೆ ಭಾರತದಲ್ಲಿ. ಸ್ಪೆಷಲಿ ಭಾರತದಲ್ಲಿ ಹೇಳ್ತೀನಿ ನಾನು ನಿನ್ಗೆ. ಯಾಕಂದ್ರೆ ಅವರಿಗೆ ಸರ್ಪದೋಷ ಇದೆ. ಸರ್ಪದೋಷ ಇದೆ ಅವರಿಗೆ, ಪ್ರೇತ ದೋಷ ಇದೆ ಅವರಿಗೆ. ನಾನು ಅನೇಕ ಕುಂಡಲಿಗಳಲ್ಲಿ ಪರಿಶೀಲನೆ ಮಾಡಿದ ಹುಡುಗಿ ಕರ್ಕೊಂಡು ಓಡ್ ಹೋಗೋದಿದೆಯಲ್ಲ, ಅದು ಅವರಿಗೆ ದೋಷ ಇದೆ. ಪಿತೃದೋಷ ಇದೆ, ಸರ್ಪದೋಷ ಇದೆ. ಹಿಂದಿನ ಜನ್ಮದಲ್ಲಿ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥ ಕರ್ಮದ ಫಲ ಅದು. ಅದಕ್ಕೆ ಅವರನ್ನು ತನ್ನವರಿಂದ ದೂರ ಆಗೋದಕ್ಕೆ ಆ ರೀತಿಯಾದ ಮಾಡ್ತಾ ಇರುವಂತ ಒಂದು ಪ್ರಕ್ರಿಯೆ. ಅದರಲ್ಲಿ ನೀನ್ ಯಾರನ್ನು ಬಳಸ್ಕೋಬೇಕಿಲ್ಲಿ? ಮಿತ್ರ ಬಳಸ್ಕೊಬಂದ್ ನೀನಿಲ್ಲಿ.
ಇಲ್ಲಿ ಬಂದಾಗ ಏನಾಗತ್ತೆ ಅಂತ ಕೇಳಿದ್ರೆ ನೀನ್ ವಿಪತ್ತು ಬಂದಿದೆ ಅಂತ ಅಂದಾಗ ನಿನ್ ಮಿತ್ರನನ್ನ ಬಳಸ್ಕೊಂಡೆ ಅಂತ ಕೇಳಿದಾಗ ಏನಾಗತ್ತೆ ಅಂತ ಕೇಳಿದ್ರೆ ಈ ವದ ಅನ್ನುವಂಥದ್ದು ತಪ್ಪಿ ಕ್ಷೇಮ ಅನ್ನುವಂಥದ್ದು ಆಗತ್ತ ಕ್ಷೇಮ ಆಯ್ತು. ಕ್ಷೇಮ ಆದ್ರೆ ತಾನೇ ನೀನ್ ಸಾಧಕ ಆಗೋದ. ನೀನು ಕ್ಷೇಮವಾಗಿದ್ರೆ ಮಾತ್ರ ಸಾಧಕನಾಗಬಹುದೇ ವಿನಃ ನಿನ್ನ ಪಾಲಿಗೆ ನೀನ್ ಏನೇನೋ ಮಾಡ್ಕೊಂಡ್ರೆ ನಿನ್ನ ಸಾಧನೆ ಎಲ್ಲವೂ ಮಣ್ಣು ಪಾಲಾಗುತ್ತೆ. ಹಾಗಿದ್ರೆ ಇಲ್ಲಿ ನಾನು ಉದಾಹರಣೆಗಾಗಿ ತಂದೆಯನ್ನ ತಗೊಂಡಿದ್ದೀನಿ, ತಂದೆಯ ಮಿತ್ರನನ್ನ ತಗೊಂಡಿದ್ದೀನಿ. ಒಂದು ಉದಾಹರಣೆ ನಾನು ನಿನಗೆ ಕೊಟ್ಟಿರೋದು. ಹಾಗಿದ್ರೆ ಯಾವ್ಯಾವ ನಕ್ಷತ್ರದವರು ಯಾವ್ಯಾವ ನಕ್ಷತ್ರಗಳ ಒಂದು ಗುಣಗಳನ್ನ ಫಾಲೋ ಅಪ್ ಮಾಡೋದ್ರಿಂದ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನತಕ್ಕಂಥ ವಿಚಾರವನ್ನ ಮುಂದಿನ ಪಾಠದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.